ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತು ಸ್ವಾತಂತ್ರ್ಯ ದಿನಾಚರಣೆಯ ಸ್ಪೆಷಲ್ ರೆಸಿಪಿ ತ್ರಿವರ್ಣ ಬಣ್ಣದ ದೋಸೆ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ನನ್ನ ಚಾನಲ್ಗೆ ಹೊಸಬರಾಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ನೋಡಿ, ಒಂದು ಮಿಕ್ಸಿ ಜಾರನ್ನ ತಗೊಂಡಿದ್ದೀನಿ. ಅದರಲ್ಲಿ 1 ಕಪ್ಪು ರವೆ ಹಾಕೊಂಡಿದ್ದೀನಿ. ನೀವು ಯಾವ ರವೆ ಆದ್ರೂ ತಗೋಬಹುದು. ಒಂದು ಹಸಿ ಆಲೂಗಡ್ಡೆನ ಹಾಕೊಂತಾ ಇದ್ದೀನಿ. 1 ಕಪ್ಪು ಮೊಸರು, ಹುಳಿ ಇರಬಾರ್ದು, ಫ್ರೆಶ್ ಇರುವಂತ ಮೊಸರನ್ನೇ ಹಾಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು. ಮೊಸರು ಹಾಕೊಂಡಿದ್ವಲ್ಲ ಅದೇ ಬೌಲ್ನಿಂದ ಸ್ವಲ್ಪ ನೀರು ಹಾಕೊಂತಾ ಇದ್ದೀನಿ. ಹಾಗಾದ್ರೆ ರವೆ ಹೀರ್ಕೊಡುತ್ತೆ ಎಲ್ಲ ನೀರು. ಸ್ವಲ್ಪ ಸ್ವಲ್ಪ ಹಾಕೊಂಡು ಮಿಕ್ಸಿ ಹಾಕೊಳ್ಳಿ. ನೋಡಿ ಈ ತರ ಏನಾದ್ರೂ ಆಲೂಗಡ್ಡೆ ಪೀಸ್ ಉಳಿದಿದ್ರೆ ಅದನ್ನ ತೆಗೆದು ಮಿಕ್ಸಿ ಜಾರಿಗೆ ಪುನಃ ಹಾಕೊಳ್ಳಿ. ನೋಡಿ, ಒಂದ್ ಸ್ವಲ್ಪ ಪೀಸ್ ಇರಬಾರ್ದು, ಎಲ್ಲ ನುಣ್ಣಗೆ ಆಗಿರ್ಬೇಕು. ಒಂದು 5 ನಿಮಿಷ ಸೈಡಿಗೆ ಇಡಿ. ನೋಡಿ, ಹಂಚ್ ಮೇಲೆ ಗ್ಯಾಸ್ ಇಟ್ಟಿದ್ದೀನಿ. ಇವಾಗ ನೋಡಿ, ಈ ತರ ಹಿಟ್ಟಿದ್ರೆ ಸಾಕು. ಸ್ವಲ್ಪ ದಪ್ಪನೂ ಇರಬಾರ್ದು, ಜಾಸ್ತಿ ತೆಳ್ಳಗನೂ ಇರಬಾರ್ದು. ದೋಸೆ ಹಿಟ್ಟಿನ ಹದದಲ್ಲಿ ಇರಬೇಕು. ಹಂಚು ಬಿಸಿ ಆಗಿದೆ ಅಂತ ಚೆಕ್ ಮಾಡ್ಕೊಂಡಾನ. ಸ್ವಲ್ಪ ಬಿಸಿ ಆದ್ರೆ ಸಾಕು, ಜಾಸ್ತಿ ಬಿಸಿ ಮಾಡಬೇಡಿ. ಇವಾಗ ದೋಸೆ ಹಿಟ್ಟು ಹಾಕ್ತೀವಲ್ಲ ಆ ಥರ ಸ್ಪ್ರೆಡ್ ಮಾಡ್ಕೊಳ್ಳಿ. ನೋಡಿ, ಗ್ಯಾಸ್ ಫ್ಲೇಮು ಮೀಡಿಯಮೇ ಇರಲಿ, ಜಾಸ್ತಿ ಹೈ ಮಾಡಕ್ ಹೋಗಬೇಡಿ. ಮೇಲಿಂದ ತುಪ್ಪ ಹಚ್ಚಿ. ಇವಾಗ ಟೊಮಾಟೊ ಸಾಸ್ ಇದ್ರೆ ಹಚ್ಚಿ, ಇದು ಆಪ್ಷನಲ್ಲು. ಸೈಡಲ್ಲಿ ಕ್ಯಾರೆಟ್ ಹೆರ್ಜಿಟ್ಟಿದ್ದೆ, ಅದನ್ನ ಹಾಕೋಣ. ನೋಡಿ, ಆಮೇಲೆ ಪನ್ನೀರು ಕೂಡ ನಾನು ಹೆರ್ಜಿಟ್ಟಿದ್ದೆ, ಅದು ನಿಮ್ಮ ಚಾಯ್ಸು, ಏನಾದರೂ ಹಾಕೋಬಹುದು. ಗ್ರೀನ್ ಕಲರಿಗೆ ನಾನು ಪಾಲಕ್ ಮತ್ತೆ ಕೊತ್ತಂಬರಿ, ಹಸಿಮೆಣಸಿನಕಾಯಿ ಇವೆಲ್ಲ ಹಾಕಿ ಮಿಕ್ಸಿಗೆ ಹಾಕೊಂಡಿದ್ದೆ, ಅದನ್ನೇ ಹಚ್ತಾ ಇದೀನಿ. ನೋಡಿ, ಮೇಲಿಂದ ತುಪ್ಪ ಹಚ್ಚಿ ಒಂದು 5 ನಿಮಿಷ ಮುಚ್ಚಿಟ್ಬಿಡಿ, ಅಂದ್ರೆ ಚೆನ್ನಾಗಿ ಬೇಯುತ್ತೆ. 5 ನಿಮಿಷ ಆಗಿದೆ, ಎಲ್ಲಾ ಕಡೆ ಸ್ವಲ್ಪ ಕ್ರಿಸ್ಪಿ ಆಗಿದೆ. ತೆಗಿತಾ ಇದ್ದೀನಿ. ನೋಡಿ ಯಾವ ತರ ಬಂದಿದೆ. ಬನ್ನಿ ಇನ್ನೊಂದ್ ತರ ಮಾಡೋಣ. ಸ್ವಲ್ಪ ಹಿಟ್ಟು ತಗೊಂಡು ಅದನ್ನ ಸ್ಪ್ರೆಡ್ ಮಾಡ್ತಾ ಇದೀನಿ. ಅದ್ರ ಮೇಲೆ ಕ್ಯಾರೆಟ್ ಹಾಕೊಂತಾ ಇದೀನಿ, ನಾನು ತುರಿದಿರೋ ಅಂತದ್ದು. ಅದ್ರ ಪಕ್ಕಕ್ಕೆ ಸ್ವಲ್ಪ ಹಿಟ್ಟು ತಗೊಂಡು ಅದನ್ನ ನೋಡಿ ಈ ತರ ಮಾಡ್ಬೇಕು. ನೀವು ವಿಡಿಯೋ ನೋಡಿದ್ರೆ ಗೊತ್ತಾಗತ್ತೆ. ಕೊತ್ತಂಬರಿ, ಹಸಿಮೆಣಸಿನಕಾಯಿ ಅದ್ರ ಪೇಸ್ಟ್ ಇತ್ತಲ್ಲ, ಪೇಸ್ಟ್ ಅನ್ನ ಸ್ವಲ್ಪ ಹಿಟ್ಟಲ್ಲಿ ಹಾಕೊಂಡು ಕಲಸಿ, ಅಂದ್ರೆ ಗ್ರೀನ್ ಕಲರ್ ಆಗತ್ತೆ. ಫುಡ್ ಕಲರ್ ಆ್ಯಡ್ ಮಾಡಿಲ್ಲ, ಅದಕ್ಕೆ ನಾನು ವೆಜಿಟೇಬಲ್ ಅನ್ನೇ ಕಲರ್ ಆಗಿ ತಗೊಂಡಿದ್ದೀನಿ. ನಿಮಗೆ ಇದರಲ್ಲಿ ಯಾವುದು ನಿಮಗೆ ಇಷ್ಟ ಆಗುತ್ತೋ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ. ಮೇಲಿಂದ ತುಪ್ಪ ಹಚ್ಚಿ ಒಂದು 5 ನಿಮಿಷ ಮುಚ್ಚಿಟ್ಟು ಬೇಯಿಸಿ. ನೋಡಿ, ನಾನು ವೆಜಿಟೇಬಲ್ ತಗೊಂಡು ಈ ತರ ಕಟ್ ಮಾಡಿ ಡೆಕೋರೇಟ್ ಮಾಡಿದ್ದೇನೆ. ನಿಮಗೆ ಯಾವುದು ಇಷ್ಟ ಬಂತ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.